ಅನುಕೂಲ ಆಯ್ತು. ನನ್ನ ಮಗಳು ಅಂತ ಕೇಳ್ತಾರೆ. ನನ್ನ ಮಗಳು ಅಂತ ಹೇಳಿದಾಗ ನನ್ನ ಮಗಳು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಅಥವಾ ಎಜುಕೇಶನ್ ಸರ್ಟಿಫಿಕೇಟ್ ಕೊಡಬೇಕು. ಇವೆಲ್ಲ ಕೊಟ್ಟಾದ್ಮೇಲೆ ನನ್ನ ಮಗಳನ್ನ ಎನ್ರೋಲ್ ಮಾಡ್ತಾರೆ, ನನ್ನ ಮಗಳನ್ನ ಸೇರಿಸ್ತಾರೆ. ಇವ್ರು ಯಾರು ಅಂತ ಕೇಳ್ತಾರೆ. ನನ್ನ ಅಳಿಯ ಅಂದ್ರೆ ಅವ್ರು ಯಾವ ಊರು ಅಂತ ಕೇಳ್ತಾರೆ. ಅವ್ರದ್ದು ಯಾವ್ದೋ ಉಡುಪಿ ಅಂತ ಹೇಳಿದ್ರೆ ಸರಿ ಇವ್ರು ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾರೆ. ಇವರು ಬರ್ತ್ ಸರ್ಟಿಫಿಕೇಟ್ ತಗೊಂಡಾದ್ಮೇಲೆ ನನ್ನಳಿನ ಊರು ಉಡುಪಿ ಹತ್ರ ಯಾವ್ದ ಎರಂಜಾಳ ಅಂತಿದ್ರೆ ಅಲ್ಲಿ ಅವ್ರ ತಂದೆ ಹತ್ರ ರೆಕಾರ್ಡ್ ತಗೊಂಡು ಅವ್ರದ ಎಪಿಕ್ ಕಾರ್ಡ್ ತಗೊಂಡು ಇಲ್ಲಿ ಸೇರಿಸ್ತಾರೆ. ಅವರಿಗೆ ಓಟ್ ಡಿಲೀಟ್ ಮಾಡ್ತಾರೆ. ಇದಿಷ್ಟು ಸಹಿತ ಪ್ರಕ್ರಿಯೆ. ಇದನ್ನ ಯಾರು ಮಾಡ್ತಾರೆ? BLO ಆಫೀಸರ್ ಮಾಡ್ತಾರೆ. BLO ಆಫೀಸರ್ ಯಾರೋ ಒಬ್ಬ ಹೊರಗಡೆಯಿಂದ ಬಂದ್ ಮಾಡ್ತಾನೆ. ಆದ್ರೆ BLA2 ಯಾರು ನೇಮಕ ಮಾಡಿರ್ತಾರೆ ಇಲ್ಲಿ ನಿಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉದಾಹರಣೆಗೆ 49 ಬೂತ್ ನಂಬರ್ ನಲ್ಲಿ ನಮ್ಮ ನಾಗರಾಜು BLA2 ಆಗಿದ್ರೆ BLA2 ಇದೆಲ್ಲ ಮಾಡ್ಬೇಕು. ವೋಟರ್ ಲಿಸ್ಟ್ ಇಟ್ಕೊಂಡು ಯಾವ ಯಾರಿದ್ದಾರೆ ಯಾರಿಲ್ಲ ಸತ್ತೋಗಿದಾರ ತೆಗಿಬೇಕು. ಅವ್ನು ಯಾರೋ ಒಬ್ಬ ಇದ್ದಾನೆ ಪ್ರತಿ ಸಿಟಿಲಿ ಇರ್ತಾನೆ, ಅಲ್ಲೂ ಓಟ್ ಹಾಕ್ತಾನೆ ಇಲ್ಲೂ ಓಟ್ ಹಾಕ್ತಾನೆ, ಇವ್ನು ಕಾಂಗ್ರೆಸ್ ಓಟ್ ಹಾಕ್ತಾನೆ, ಓಟ್ ತೆಗಿಬೇಕು. ಹಾಗಾಗಿ BLA2ಗೆ ಪವರ್ಫುಲ್ ಇರ್ತಾನೆ. ನೀವು BLA2 ಹೇಳಿದ್ರೆ ಅದು ಯಾರನ್ನೋ ಸೇರಿಸ್ತಾ ಇದ್ದಾರೆ ಅಂತ ನೀವು ಯಾರಿಗೂ ಹೇಳಿದ್ರೆ ಕೇಳಲ್ಲ. BLA2 ಹೇಳಿದ್ರೆ ಮಾತ್ರ ತೆಗಿತಾನೆ. ಹಾಗಾಗಿ ನಮ್ಮ ವೋಟರ್ ಲಿಸ್ಟ್ ಇಟ್ಕೊಂಡು ಒಂದ್ಸಲಿ ಮ್ಯಾಪಿಂಗ್ ನಾವು ಮಾಡಬೇಕು, ಯಾರಿದ್ದಾರೆ ಯಾರಿಲ್ಲ ಅಂತ. ಹಾಗಾಗಿ ಯಾರನ್ನ ತೆಗಿಬೇಕು ಯಾರನ್ನ ಸೇರಿಸಬೇಕು ಅಂತೇಳಿ BLA2ಗೆ ನಮ್ಗೆ ಗೊತ್ತಿರಬೇಕು. ಇವ್ರು ಓಟು ಅಲ್ಲಿದೆ ಅಂದ್ರೆ ಹೇಳ್ಬೇಕು, ಸ್ವಾಮಿ ಅಲ್ಲೂ ಓಟ್ ಇದೆ ಇಲ್ಲೂ ಓಟ್ ಇದೆ ನಮ್ಗೆ ಗೊತ್ತಿರುತ್ತಲ್ಲ, ಇವ್ನು ಯಾವ ಊರು ಎಲ್ಲೋ ಇರ್ತಾನೆ ಅಲ್ಲಿ ಮಾಡ್ತಾನೆ ಅಂತ. ಇವತ್ತು ಇಡೀ ಕರ್ನಾಟಕದಲ್ಲಿ ನೀವು ಯಾವ ಬೂತ್ನಲ್ಲೂ ಬೇಕಾದ್ರೂ ಸಹಿತ ರೆಕಾರ್ಡ್ ತೆಗಿಬೋದು. ಅವ್ರ ಬೂತ್ ಏಜೆಂಟ್ ಇದ್ರೆ ಅವ್ನು ಹೇಳಿದ್ರೆ ಅದು ಡೀಟೇಲ್ಸ್ ತಂದು ಕೊಡ್ತಾನೆ. ಇವ್ರು ತೆಗಿಬೇಕು ಅಂದ್ರೆ ಸ್ವಾಮಿ KR ತುಂಬಲ್ಲಿ ಇವ್ರು ಓಟ್ ಇದೆ, ಬೂತ್ ನಂಬರ್ 145 ಹೋಟೆಲ್ ಇದ್ದಾರೆ ಇಲ್ಲೂ ಇದ್ದಾರೆ, ಫಸ್ಟ್ ತೆಗೀರಿ ಅಂತ ಅವ್ನು ಕೇಳ್ತಾನೆ. ಇಲ್ಲಿ ಇರ್ತೀಯ ಅಲ್ಲಿ ರೆಕಾರ್ಡ್ ಕೊಡ್ಬೇಕು. ಅದಕ್ಕೆ ನೀನು ಇಲ್ಲಿರ್ತೀನಿ ಅಂದ್ರೆ ಇವ್ರು ಯಾರು ರಿಲೇಷನ್ ಏನು ಯಾಕೆ ಬೇಕು ಅಂದ್ರೆ ಇಲ್ಲಿ ಬಿಡ್ತಾರೆ, ಅಲ್ಲಿ ತೆಗಿತಾರೆ. ಅವ್ನ ಓಟು ಎಲ್ಲಾರು ಒಂದ್ ಕಡೆ ಆಗುತ್ತೆ. ಹಾಗಾಗಿ ನಾವು ಬಹಳ ಸಕ್ರಿಯವಾಗಿ BLA1 ಆಗಿದೆ, BLA2 ಇದ್ದಾರೆ, ಅವ್ರ ಮುಖಾಂತರ ನಾವು ಈ ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹಿತ ಭಾಗಿಯಾಗಬೇಕು. ನಾವು ಸೋತಿರೋದು ಎಷ್ಟು ಓಟಲ್ಲಿ? ನಾವು ಸೋತಿರೋದು ಎಷ್ಟು ಓಟು? 6,700 ಓಟಲ್ ಇದೆ. ಇವತ್ತು 2,600 ನಾನು ಕಳೆದ ಬಾರಿ ಇಲ್ಲಿಗೆ ಇನ್ಚಾರ್ಜ್ ಆಗಿದ್ದೆ ಬೈ ಎಲೆಕ್ಷನ್. ನನಗೆ ಗೊತ್ತಿದೆ. ಇವತ್ತು ನೀವೆಲ್ಲ ಮನಸ್ಸು ಮಾಡಿ ಪರಿಷ್ಕರಣೆಯಲ್ಲಿ ಭಾಗವಹಿಸಿ ಪ್ರತಿ ಬೂತಲ್ಲೂ ಅಂತಂದ್ರೆ ಕನಿಷ್ಠ ಪಕ್ಷ 20 ರಿಂದ 25,000 ಓಟು ಡಿಲೀಟ್ ಆಗುತ್ತೆ ಹೊಸಕೋಟೆನಲ್ಲಿ. ಅವರ ಅನ್ಯ ಮತದಾರರು ಅವರು ನನ್ನ ತಮ್ಮ ಅಣ್ಣ ಸೇರ್ಕೊಂಡಿರ್ತೀವಿ. ಇವತ್ತು ಈಗ ಸೇರ್ಸಕ್ಕಾಗಲ್ಲ. ನೀವು ಯಾವ್ದೋ ಮನೆಗೆ ಹೋಗ್ತೀವಿ, ನೀವು ಕೇಳಿದ್ರೆ ರೆಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ನಾಗರಾಜ್ ಇವ್ರ ಮನೆಗೆ ಹೋಗ್ತೀರಾ, ಇವ್ರು ಕಾಂಗ್ರೆಸ್ನವರು ಇವ್ರು ದಾನ ಸೇರಿಸ್ತಾರೆ, ಇವ್ರು ರೆಕಾರ್ಡ್ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ನೀನ್ ಅಬ್ಜೆಕ್ಷನ್ ಹಾಕಿದ್ರೆ ಆ ವೋಟ್ ಸೇರ್ಸಲ್ಲ. ನೀನ್ ಏನೇನ್ ಕೇಳ್ತೀಯ ರೆಕಾರ್ಡ್ ಕೇಳಿ ಆ ರೆಕಾರ್ಡ್ ಪಟ್ಟ ಇದ್ರೆ ಅವ್ನ ವೋಟ್ ನ ಸೇರಿಸ್ತಾರೆ, ಇಲ್ಲ ಅಂದ್ರೆ ಸೇರ್ಸಲ್ಲ. ಅವ್ನು ಹೊರೆಯೋ ಬ್ರಹ್ಮ ಬಂದ್ರು ಸೇರ್ಸಲ್ಲ. ನೀವು ಸ್ಟ್ರಿಕ್ಟ್ ಆಗಿರ್ಬೇಕಂತೆ. ನಾವೇನಾದ್ರು ಏನಪ್ಪ ನಾವು ಬರ್ತೀವಿ ಅಂತಂದ್ರೆ ಅರ್ಜೆಂಟ್ ಆಗಿ ಹೋಗ್ತಾರೆ. ಹಾಗಾಗಿ ನಾವು ಫಸ್ಟ್ ಯಾರು ನೈಜ ಮತದಾರಲ್ಲ ಅವ್ರನ್ನ ತೆಗೆಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು. ನಾವು ಕೆಲಸ ಮಾಡ್ಬೇಕು ಅಂದ್ರೆ ಫಸ್ಟ್ ಓಡಾಟ ಮಾಡ್ಬೇಕು. ಆದ್ರೆ ಜೊತೆಯಲ್ಲಿ ಯಾರು ನಮ್ಮ ಪರ ಇದ್ದಾರೆ, ಯಾರು ನಮ್ಮನ್ನ ವೋಟ್ ಹಾಕ್ತಾರೆ ಅವ್ರನ್ನೂ ಸಹಿತ ಸೇರಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಬರ್ತಕ್ಕಂಥ ಚುನಾವಣೆ ಅದು ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ. ಈ ಬಾರಿ 160, 170, 100% ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಹೊಸಕೋಟೆ ಜನ ಬೇಸತ್ತಿದ್ದಾರೆ. ಈ ಕಾಂಗ್ರೆಸ್ ನ ತೊಲಗಿಸಬೇಕು ಅಂತ ಇದೆ. ನಮ್ಮ MTP ನಾಗರಾಜ್ ಅವರು ಮಾಡಿರ್ತಕ್ಕಂಥ ಅನೇಕ ಧರ್ಮ ಕಾರ್ಯಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರು ಆಗಿರ್ತಕ್ಕಂಥ ನಿಮ್ಮ ಡಾಂಬರೀಕರಣ, ಅವ್ರು ಆಗಿರ್ತಕ್ಕಂಥ ಕಾಂಕ್ರೀಟ್ ಅಷ್ಟೇ ಇವತ್ತು ಪ್ರತಿ ಹಳ್ಳಿನಲ್ಲೂ ಸಹಿತ ಮಾತಾಡ್ತಾರೆ. ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ ಸ್ನೇಹಿತರಿದ್ದಾರೆ. ಅಪ್ಪ MTP ನಾಗರಾಜ್ ಅಂತ ಕಳ್ಕೊಂಡ್ಬಿಟ್ಟು ಎಂತ ಕೆಲಸ ಮಾಡ್ತೀವಿ ಅಂತ ಅವರ ನೋವನ್ನ ಹೇಳ್ಕೊತಾ ಇದ್ದಾರೆ. ಆ ನೋವು ಮತವಾಗಿ ಪರಿವರ್ತನೆ ಆಗಬೇಕು. ಮತವಾಗಿ ಪರಿವರ್ತನೆ ಆಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ಕ್ಷೇತ್ರದಲ್ಲಿ MLA ಆಗ್ಬೇಕು ಅಂದ್ರೆ ಇವತ್ತಿಂದ ನಾವು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಓಡಾಟವನ್ನ ಮಾಡಬೇಕು. ನಮ್ ಬೇಜಾರು ಏನಿದ್ರು ಪರವಾಗಿಲ್ಲ, ಆಚೆ ಹಾಕೋಣ. ಈ ಒಂದು SIR ನಲ್ಲಿ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಸಹಿತ ಭಾಗಿಯಾಗಿ ಯಾರ್ಯಾರು ಮನೇಲಿ ಮಲಗಿದಾರೋ ಅವ್ರನ್ನೆಲ್ಲ ಎಬ್ಬಿಸ್ಕೊಂಡು ಕರ್ಕೊಂಡು ಬರೋಣ. ಇದೇ ರೀತಿ ಇರಲ್ಲ. ನೀವು ಪಶ್ಚಿಮ ಬಂಗಾಳಕ್ಕಿಂತ ಕಡೆ ಏನ್ರಿ ಹೊಸಕೋಟೆ? ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲದಲ್ಲೇ ಅಂತ ಇದ್ರು. ಇವತ್ತು ಪಶ್ಚಿಮ ಬಂಗಾಳದ ಗೆಲ್ಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಲ್ಲ ಅಂದ್ರೆ ಪಶ್ಚಿಮ ಬಂಗಾಳ ಇರಲ್ಲ ಅಂತ ಹೇಳಿ ಇವತ್ತು ಗೆದ್ದಿದೆ ನಮ್ಗೆ ಸರ್ಕಾರ. 1951 ಅಕ್ಟೋಬರ್ 21ನೇ ತಾರೀಕು ಪ್ರಾರಂಭ ಆದಂತ ಜನಸಂಘ ಇವತ್ತಿನ ಭಾರತೀಯ ಜನತಾ ಪಾರ್ಟಿ 76 ವರ್ಷಗಳ ಕಾಲ ಕಷ್ಟಪಟ್ಟು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ, ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ,
ಅದೇ ರೀತಿ ಮಣಿಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲೂ ಭಾಜಪ ಬರಲ್ಲ ಅಂತಿದ್ರು ಎಲ್ಲ ಕಡೆ ಬಂದಿದೆ. ದೇಶದಲ್ಲಿ 17 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇದೆ. ಉಳಿದಂತ ರಾಜ್ಯಗಳಲ್ಲಿ NDA ಸರ್ಕಾರ ಆಡಳಿತ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತದೆ. ಮತ್ತೊಮ್ಮೆ ಗತವೈಭವ ಹೊಸಕೋಟೆ ಬರಬೇಕಾಗಿದೆ. ಮತ್ತೊಮ್ಮೆ ಸಮೃದ್ಧಿಯಾಗಿರ್ತಕ್ಕಂಥ ಹೊಸಕೋಟೆ ನಿರ್ಮಾಣ ಆಗಬೇಕಾಗಿದೆ. ಆ ನಿರ್ಮಾಣ ಆಗ್ಬೇಕಾದ್ರೆ SIR ನಲ್ಲಿ ನಾವೆಲ್ಲರೂ ಸಹಿತ ಸಕ್ರಿಯರಾಗಿ ಭಾಗವಹಿಸಿ ನಾವು ಮನೆ ಮನೆಗೆ ಹೋಗಿ ಯಾರು ಅನ್ಯ ಓಟಿದರೆ ಅವ್ರನ್ನ ತೆಗೆಸೋಣ, ನೈಜ ಮತದಾರರನ್ನ ಸೇರಿಸೋಣ. ಈ ರೀತಿಯಾಗಿ ಒಟ್ಟಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಸೋತಿರ್ತಕ್ಕಂಥ 2800, ನಾವು ಸೋತಿರ್ತಕ್ಕಂಥದ್ದು 7,500 ಬೈ ಎಲೆಕ್ಷನ್ ಅಲ್ಲಿ ಅವತ್ತು ನಮ್ಮವರೇ ನಮಗೆ ಕೈ ಕೊಟ್ಟರು. ಹಾಗಾಗಿ ನಾವು ಸೋತಿದ್ದೇವೆ. ಅವತ್ತು MTP ಅವರು ಭಾರತೀಯ ಜನತಾ ಪಾರ್ಟಿ ಸೇರಿ ಬೈ ಎಲೆಕ್ಷನ್ ಬಂದಾಗ ನಾನೇ ಇನ್ಚಾರ್ಜ್ ಆಗಿ ಬಂದಂತ ಸಂದರ್ಭದಲ್ಲಿ ಬೆರಳೆಣಿಸುವಷ್ಟು ಜನ ಮಾತ್ರ ಬಿಜೆಪಿ ಇದ್ರು. ಎಲ್ಲರೂ ಸಹಿತ ಅವರಿಂದ ಹೋದ್ರು. ಏನು MTP ನಾಗರಾಜ್ ಇಲ್ಲಿ ಬಂದ್ರು ಅವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಕೆಲಸ ಮಾಡಿದ್ವಿ. ಅವತ್ತು ಗೆಲ್ತೀವಿ ಅಂತಕ್ಕಂಥ ಹುಮ್ಮಸ್ಸು ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಅವತ್ತು ಕೆಲಸ ಮಾಡಿದ್ರು. ಹಾಗಾಗಿ ನಾವು ಸೋತ್ವಿ. ಅದಾದ್ಮೇಲೆ ನಮ್ಮಂತ ನಾವು ಸೋತಿದ್ದೇವೆ. ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿರೋಣ, ಒಂದಾಗಿರೋಣ. ಮತ್ತೊಮ್ಮೆ ಅಭಿವೃದ್ಧಿ ಆಗ್ಬೇಕಾಗಿದೆ. ಈ ದೇಶ ಉಳಿಬೇಕಾಗಿದೆ, ಸಂಸ್ಕೃತಿ ಉಳಿಬೇಕಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರವರೆಗೆ, ಅಸ್ಸಾಂನಿಂದ ಕಟಕ್ವರೆಗೆ ನಾವೆಲ್ಲರೂ ಒಂದು ಭಾರತೀಯರು ಅಂತಕ್ಕಂಥ ಹೇಳ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ನರೇಂದ್ರ ಮೋದಿ ಮಾರ್ಗದರ್ಶಕರಾಗಿ ಇಡೀ ಪ್ರಪಂಚಕ್ಕೆ ಗುರುವಾಗಿರ್ತಕ್ಕಂಥ ಭಾರತ ವಿಶ್ವಗುರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಗೆಲ್ಲಲ್ಲ ಅಂತ ಇರ್ತಕ್ಕಂಥ ಪಶ್ಚಿಮ ಬಂಗಾಳ ಗೆದ್ದಿದ್ವಿ, ಇನ್ನೆಲ್ಲೋ ಕ್ಷೇತ್ರ ಗೆದ್ದಿದ್ವಿ. ಬರೋದೇ ಇಲ್ಲ ಅಂತ ಹೇಳ್ತಿದ್ದಂತ ಕೇರಳದಲ್ಲಿ ಮೂರು ಜನ ಶಾಸಕರು ಗೆದ್ದಿದ್ದೀವಿ. ಬರ್ತಕ್ಕಂಥ ದಿನದಲ್ಲಿ ಸಹಿತ ನಾವು ಕೇರಳದಲ್ಲೂ ಸಹಿತ ಅಧಿಕಾರಕ್ಕೆ ಬರ್ತೀವಿ. ಇವತ್ತು ತಮಿಳುನಾಡಿನಲ್ಲಿ ಹೇಳ್ತಾ ಇದ್ದಾರೆ ಮುಂಬರ್ತಕ್ಕಂಥ ದಿನ ಅಣ್ಣಾಮಲೈಯವರ ಲೀಡರ್ಶಿಪ್ ನಲ್ಲಿ ಮತ್ತೊಮ್ಮೆ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. ಇನ್ನು ಒಂದೂವರೆ ವರ್ಷದಲ್ಲಿ ಮತ್ತೊಮ್ಮೆ ಬೈ ಎಲೆಕ್ಷನ್ ಬರುತ್ತೆ, ಚುನಾವಣೆ ಬರ್ತದೆ. ಅವ್ರಿಗೆ ಅಧಿಕಾರ ಮಾಡಕ್ಕಾಗಲ್ಲ. ಆ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಪ್ರಬುದ್ಧ ಮತದಾರರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ವಿಶ್ವಾಸವನ್ನು ಗಳಿಸುವಂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನ ಪ್ರೀತಿಸುವಂತ ಮತದಾರರಿದ್ದಾರೆ. ದೇಶಾಭಿಮಾನಿಗಳು ಎಲ್ಲ ಒಟ್ಟುಗೂಡಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಸಹಿತ ಈ ಒಂದು SIR ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಸಹಿತ ಸಕ್ರಿಯರಾಗಿ ಭಾಗವಹಿಸಿ ಪ್ರತಿ ಬೂತ್ ಹೋಗಿ ಮನೆ ಮನೆಗೆ ಹೋಗಿ ಈ ಕೆಲಸವನ್ನ ಮಾಡಿ ಒಂದು 15ರಿಂದ 20,000 ಅನ್ಯ ಮತದಾರರನ್ನ ತೆಗೆದು ಮತ್ತೊಬ್ಬ ಯಾರು ನಿಜ ಮತದಾರರು ಅವರೆಲ್ಲ ಸೇರಿಸಿ SIR ನಲ್ಲಿ ಕನಿಷ್ಠ ಪಕ್ಷ 25,000 ಅನ್ಯ ಮತದಾರರನ್ನ ತೆಗೆದಿದ್ದೇವೆ ಅಂತಕ್ಕಂಥದ್ದು ಸೂಚನೆಯನ್ನ ಕೊಡೋಣ. ಬರ್ತಕ್ಕಂಥ ದಿನ ಅದು ಭಾರತೀಯ ಜನತಾ ಪಾರ್ಟಿಯ ದಿನ. ನಾವೆಲ್ಲರೂ ಸಹಿತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ತುಂಬಾ ತಡವಾದರೂ ಸಹಿತ 11 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 1-1.5 ಗಂಟೆಗಳ ಕಾಲ, ಅಂದ್ರೆ ಸುಮಾರು 2.5 ಗಂಟೆಗಳ ಕಾಲ ತಾವೆಲ್ಲರೂ ಸಹಿತ ಕೂತಿದ್ದೀರಾ. ಎಲ್ಲರ ಭಾಷಣವನ್ನ ಕೇಳಿದಿರಾ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದೀರಾ. ಇಲ್ಲಿ ಕೂತಿರೋರು ನೋಡೋಣ, ನನಗನ್ಸುತ್ತೆ 100% ಹೊಸಕೋಟೆಯಲ್ಲಿ ನಾವು ಗೆಲ್ತೀವಿ. ಯಾಕೆಂದ್ರೆ ಪಕ್ಕದಲ್ಲಿ ನಾನು 80ರಿಂದ ಪಾರ್ಟಿ ಕಟ್ಟಿದ್ದೀನಿ. ಯಜಮಾನ್ರೆ ಒಂದು ನಿಮಿಷ ಆಮೇಲೆ ಮಾತಾಡಿರುತ್ತೆ. 80ರಿಂದ ಪಾರ್ಟಿ ಕಟ್ಟಿದ್ದೀನಿ. ಕೃಷ್ಣಪ್ಪನಿಂದ ಹೋರಾಟ ಮಾಡಿದ್ದೀನಿ. ಕೃಷ್ಣಪ್ಪನಿಂದ ಹೋರಾಟ ಮಾಡಿದ 9 ದಿನಗಳ ಕಾಲ ನಾನು ಒಬ್ಬನೇ ಕೂತೀನಿ. ನಂದು 25 ಜನ ಕೂತಿದ್ದಾರೆ. 4ನೇ ದಿನಕ್ಕೆ ಎಲ್ಲರೂ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. 9ನೇ ದಿವಸ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೃಷ್ಣಪ್ಪನ ಮನೆಗೆ ಹೆಣ್ಮಕ್ಳ ಮುಖಾಂತರ ಪರಕೆ ಮೆರವಣಿಗೆ ಮಾಡಿದ್ವಿ. ಅವತ್ತು ಆಡ್ಕತಾ ಇದ್ರು. ನಾನು ಆಟೋ ಅನೌನ್ಸ್ ಮಾಡ್ತಾ ಇದ್ವಿ. ಸಂಜೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಸಚ್ಚಿದಾನಂದ ಮೂರ್ತಿ ಅಂತ. ನಾನೇ ಆಟೋ ಅನೌನ್ಸ್ ಮಾಡ್ತಾ ಇದ್ದೆ. ನಾನೇ ಆ ಗಣಪತಿ ದೇವಸ್ಥಾನ ಅಂತ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದೆ. ನಾನು ನೋಡಿ ಆಡ್ಕತಾ ಇದ್ರು ಯಾವನ ಬ್ರಾಹ್ಮಣ ಏನೋ ಮಾಡ್ತಾನೆ ಅಂತ. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಕೃಷ್ಣಪ್ಪನವ್ರ ಮಗಳನ್ನ ಕರ್ಕೊಂಡ್ಬಂದು ಕಾರ್ಪೊರೇಟರ್ ಮಾಡಿದ್ವಿ. ಅವ್ರ ಮಗಳನ್ನ ಕರ್ಕೊಂಡ್ಬಂದು MLA ಮಾಡಿದ್ವಿ. ಇವತ್ತು ಬೈಟಿ ಬಸವರಾಜ್ ಅವರು MLA ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದೆ. ವರ್ತೂರು ವಿಧಾನಸಭಾ ಕ್ಷೇತ್ರ ಬೈಪಾರ್ಕೇಶನ್ 3 ಸ್ಥಾನಗಳಾಯ್ತು. 3 ಸಹಿತ ಗೆದ್ದಿದ್ದೇವೆ. KR ಪ್ರಮು, ಮಾದೇಪುರ, CV ರಾಮನಗರ ಗೆದ್ದಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಜನಗಳಿಗೆ ಒಲವಿದೆ. ಇವತ್ತು ಅಭಿವೃದ್ಧಿ ಕಡೆ ನೋಡ್ತಾ ಇದೆ. ವಿಶ್ವ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಬೇಕಾಗಿದೆ. ನಾವೆಲ್ಲರೂ ಸಹಿತ ಪ್ರತಿಜ್ಞೆ ಮಾಡೋಣ. SIR ಮುಖಾಂತರ ಸಕ್ರಿಯವಾಗಿ ಭಾಗವಹಿಸ್ತೀವಿ. ನಾಳೆಯಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕ್ರಮಗಳಿಗೂ ನಾವು ಭಾಗಿಯಾಗ್ತೀವಿ. ನಾವು ಹೇಳ್ತೀವಿ ಬನ್ನಿ ನಾವಿದ್ದೇವೆ ಅಂತ. 2028ರ ಚುನಾವಣೆ ಅದು ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರ
ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತೀವಿ. ನಮ್ಮ ನೋವನ್ನ, ನಮ್ಮ ನಲುವನ್ನ, ನಮ್ಮ ವಿಚಾರವನ್ನ ಮಂಡಿಸೋದಕ್ಕೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನ ಪರಿಷತ್ ವಿಧಾನಸಭೆಗೆ ಇಲ್ಲಿಂದ MLA ನ ಆಯ್ಕೆ ಕಳಿಸ್ತೀವಿ ಅಂತ ನಾವೆಲ್ಲರೂ ಸಹಿತ ಪ್ರತಿಜ್ಞೆ ಮಾಡಿ ಇಲ್ಲಿಂದ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.